ಶತಮಾನೋತ್ಸವ ಆಚರಿಸಿದ ಸಂಘಟನೆ ವಿರುದ್ಧ ಹಾಕೊಂಡು ಮಾತಾಡೋದಕ್ಕೆ ಒಂದು ಗನ್ಮ್ಯಾನ್ ತೊಗೊಂಡಿದ್ರಿ. DC ಅವರು 6 ಬಾರಿ ಆದೇಶ ಮಾಡ್ತಾರೆ ಹನುಮೇಗೌಡರಿಗೆ ಗನ್ಮೆನ್ ಕೊಡಿ ಅಂತ. ಗೂಗಲ್ ಹೇಳುತ್ತೆ ಹನುಮೇಗೌಡರಿಗೆ ಥ್ರೆಟ್ ಇದೆ ಅಂತ ಗೂಗಲ್ ಹೇಳುತ್ತೆ. RSS ಬೆಳೆಯಕ್ಕೆ ಬಿಟ್ಟವ್ರು ಯಾರು? ಹೇಗೆ ಬೆಳೀತು? RSS ಅನ್ನ ಇಡೀ ದೇಶದಲ್ಲಿ ಬೆಳೆಸಿದವರೇ ಕಾಂಗ್ರೆಸ್ನವರು, ಬೆಳೆಸ್ತಾ ಇರೋರೇ ಕಾಂಗ್ರೆಸ್ನವರು. ಸುಳ್ಳು ಹೇಳ್ತಿದ್ದಾರೆ, ಬಿಜೆಪಿ ಬೆಳೆಸಿರುತ್ತೆ. ಇಲ್ಲ ಇಲ್ಲ, ಅದು RSS ಬೆಳೆದಿದ್ದರಿಂದ ಬಿಜೆಪಿ ಬೆಳೀತು. ಬಿಜೆಪಿಯವರು ನೇರವಾಗಿ ಹೇಳ್ತಾರೆ ನಮಗೆ ಮುಸಲ್ಮಾನರುಗಳ ಮತ ಬೇಡ, ಇದು ಅಸಂವಿಧಾನಿಕ, ಇದು ದೇಶದ್ರೋಹ. ನೀವು RSSನ BJPನ ಇಷ್ಟೆಲ್ಲ ವಿರೋಧ ಮಾಡ್ತೀರಿ, ಮತ್ತು ರಾಹುಲ್ ಗಾಂಧಿ ಅವರು ಹೇಳಿದರು ಅಂತ ಹೇಳ್ತೀರಿ. ಯಾರು RSSನಿಂದ ಹೊರಗಡೆ ಬಂದಿದ್ದಾರೆ ಅವರಿಗೆ ಒಳ್ಳೆಯ ಸ್ಥಾನಮಾನ ಕೊಟ್ಟು ನಾವು ಅವ್ರಿಗೊಂದು ಅಧಿಕಾರದ ಸ್ಥಾನಮಾನವನ್ನು ಕೊಡೋಣ ಅಂತ. ಹಾಗಾಗಿ ನಿಮಗೇನಾದರೂ ಕಾಂಗ್ರೆಸ್ನವ್ರು ಕರೆದು ಮಾತಾಡಿಸಿ ಏನಾದರೂ ಅಧಿಕಾರದ ಸ್ಥಾನಮಾನ ಅಥವಾ ಏನಾದರೂ ಎಟ್ಲೀಸ್ಟ್ ಸೌಜನ್ಯಕ್ಕಾಗಿ ನಾವು ನಿಮ್ಮ ಜೊತೆಗಿದ್ದೀವಿ ಅಂತ, ಯಾಕೆಂದರೆ ನೀವು ಗನ್ ಮ್ಯಾನ್ ಎಲ್ಲ ತೊಗೊಂಡಿದ್ರಿ ಪ್ರೊಟೆಕ್ಷನ್. ಈ ಥರ ಮಾತಾಡೋದು ತುಂಬ ಧೈರ್ಯದ ಕೆಲಸ. ಯಾವಾಗಲೂ ಎದುರು ಹಾಕ್ಕೊಂಡು ಮಾತಾಡೋದಿರುತ್ತಲ್ಲ, ಒಂದು ಪಕ್ಷವನ್ನು, ಒಂದು ಸಿದ್ಧಾಂತವನ್ನು, ಒಂದು ಸಂಘಟನೆಯನ್ನು, ಶತಮಾನೋತ್ಸವ ಆಚರಿಸಿದ ಸಂಘಟನೆ ವಿರುದ್ಧ ಹಾಕ್ಕೊಂಡು ಮಾತಾಡೋದಕ್ಕೆ ಒಂದು ಗನ್ ಮ್ಯಾನ್ ತೊಗೊಂಡಿದ್ರಿ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅವರು ಕನಿಷ್ಠ ಸೌಜನ್ಯಕ್ಕಾದರೂ ನೀವು ಮಾತಾಡಿಸಿ ನಾವು ನಿಮ್ಮ ಜೊತೆಗಿದ್ದೀವಿ, ಧೈರ್ಯದಿಂದ ಇರಿ ಅನ್ನೋ ಥರ ಮಾತು ಹೇಳಿದ್ರ, ಅಥವಾ ನಿಮಗೇನಾದರೂ ಅಧಿಕಾರ ಕೊಟ್ಟರ ಮುಂದೆ ಏನಾದರೂ ನಿಮಗೆ MLA MP ಸೀಟ್ ಸಿಗುತ್ತಾ ಅಂತ? ಕನಿಷ್ಠ ಅವರು ನನಗೆ ಒಂದು ಪೊಲೀಸ್ ರಕ್ಷಣೆ ಕೊಡಬೇಕಾಯ್ತು, ಆ ಕೆಲಸವನ್ನು ಮಾಡಲಿಲ್ಲ, ವಾಪಸ್ ತಗೊಂಡ್ರು. ಮುಂಚೆ ನನಗಿದೆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲೇ ಕೊಟ್ಟಿದ್ದು. ಆದ್ರೆ ಆ ಪೊಲೀಸ್ ರಕ್ಷಣೆ ತಗೊಳ್ಳಿಕ್ಕೆ ಪೊಲೀಸ್ನವರಿಂದ ಬರೀ ಸುಳ್ಳು ವರದಿಗಳನ್ನ ಪಡೆದು ಗನ್ಮೆನ್ ಅನ್ನ ಕೊಡೋದಿಲ್ಲ. DC ಅವರು 6 ಬಾರಿ ಆದೇಶ ಮಾಡ್ತಾರೆ ಹನುಮೇಗೌಡರಿಗೆ ಗನ್ಮೆನ್ ಕೊಡಿ ಅಂತ. ಮಾನವ ಹಕ್ಕು ಆಯೋಗ 6 ಬಾರಿ ಆದೇಶ ಮಾಡುತ್ತೆ, ಆದ್ರೆ ರಿಜೆಕ್ಟ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಹನುಮೇಗೌಡರಿಗೆ, ಸದಾನಂದ ಗೌಡರಿಗೆ, ಇವರಿಗೆ ಜಗದೀಶ್ ಶೆಟ್ಟರ್ಗೆ ಭೂಮಿ ವಿವಾದ ಇದೆ, ಅದನ್ನು ಕೋರ್ಟ್ನಲ್ಲಿ ಬಗೆಹರಿಸ್ಕೊಳ್ಳಿ ಅಂತ. ನನ್ನ ಹೆಸರಿನಲ್ಲಿ ಕೋರ್ಟ್ನಲ್ಲಿ ಕೇಸು ಇಲ್ಲ, ನನ್ನ ಹೆಸರಿನಲ್ಲಿ ಜಮೀನು ಇಲ್ಲ. ಮತ್ತೆ ಯಾಕೆ ಅದು ನಂಗೆ ಸುಳ್ಳು ರಿಪೋರ್ಟ್ ಯಾರು ಕೊಟ್ಟಿದ್ದು? ಪೊಲೀಸರು ಕೊಟ್ಟಿದ್ದು. ಪೊಲೀಸ್ನವರು ಓ, ಈಗಲೂ ಅದೇ ರೀತಿ ಕೊಡ್ತಾ ಇದ್ದಾರೆ. ಅವ್ರು ನನಗೆ ಬೇರೆ ಏನು ಬೇಡ, ಕನಿಷ್ಠ ಸೌಜನ್ಯಕ್ಕೆ ದಾಖಲೆ ತೆಗೆದು ನೋಡಿ. ನೀವು ಇಷ್ಟೆಲ್ಲ RTI ಹೋರಾಟ ಮಾಡ್ತೀರಿ, ಇಷ್ಟೆಲ್ಲ ಕಾನೂನು ಬಗ್ಗೆ ತಿಳ್ಕೊಂಡಿದ್ದೀರಿ, ಪೊಲೀಸ್ ಇಲಾಖೆಯನ್ನು ಯಾಕೆ ನೀವು ತರಾಟೆ ತೆಗೆದುಕೊಂಡು? ಅಲ್ಲ, ಬರಿತಾ ಇದ್ದೇನೆ ಇವ್ರಿಗೆ. ಕನಿಷ್ಠ ನಾನು ಬರೆದಂತಹ ಕೋರ್ಟ್ ಮೂಲಕ ಹೋಗ್ಬೋದಿತ್ತಲ್ಲ, ನೀವು ಹೋಗ್ಬಹುದು. ಕನಿಷ್ಠ ನಾನು ಬರೆದಂತಹ ದೂರನ್ನು ಓದಿ ಅರ್ಥ ಮಾಡಿಕೊಂಡು ಅಂತಹ ಇವರಿಗೆ ಅನಕ್ಷರಸ್ಥ ಅಯೋಗ್ಯರ ಅವಿವೇಕಿಗಳ ಈ ಶಬ್ದಗಳನ್ನು ಬಳಕೆ ಮಾಡಿದ ಯಾವ SP ನಿಮ್ಮ ವಿರುದ್ಧ ಆತರ ಹೇಳಿದ್ದು? ಬರೀ ಇನ್ಸ್ಪೆಕ್ಟರ್ ಕಡೆಯಿಂದ ಮಾಡ್ತಾ ಇದ್ದಾರೆ. IPS ಗಳು 1 ಅಕ್ಷರ ಬರೆಯೋದಿಲ್ಲ. ನನಗೆ ಹೆಚ್ಚು ಕಡಿಮೆ ಆದ್ರೆ ಈ ಸಂದರ್ಭದಲ್ಲಿ ನೇರ ಹೊಣೆಗಾರರು IPS ಗಳೇ. ನೀವು ಕೇಳಿದ ಪ್ರಶ್ನೆಗೆ ನಾನು ಹೇಳ್ಬಿಡ್ತೀನಿ. ಅಲ್ಲ, ಒಂದು ಕ್ಲಾರಿಫಿಕೇಶನ್ ಏನಂದ್ರೆ, ಯಾಕೆ ಈ ತರ ಬರೀತಾ ಇದ್ದಾರೆ ಅಂದ್ರೆ, ನಿಮ್ದು ಸದಾನಂದ ಗೌಡ್ರ ಜೊತೆ ಮತ್ತು ಶೆಟ್ಟರ್ ಜೊತೆ, ಜಗದೀಶ್ ಶೆಟ್ಟರ್ ಜೊತೆ ಭೂಮಿ ಸಂಬಂಧ ಇದೆ ಅಂತ. ಯಾವುದು ಇಲ್ಲ, ಅದಕ್ಕೆ ಅಯೋಗ್ಯರಲ್ಲಿ ಅಯೋಗ್ಯರು ಬರೆದಿದ್ದು. ಯಾಕೆ ಅಂತ ಹೇಳಿದ್ರೆ ದಿಕ್ ತಪ್ಪಿಸ್ಬೇಕು, ವಿಳಂಬ ಮಾಡಬೇಕು. ಆದ್ರೆ DC ಅವರು ವಿತ್ ಎವಿಡೆನ್ಸ್, ಅವರಿಗೆ ಅವಶ್ಯಕತೆ ಇದೆ ಅಂದ್ರೆ ಬರೆದ್ರು ಕೊಡ್ಲಿಲ್ಲ. ಹ್ಯೂಮನ್ ರೈಟ್ಸ್ ನನ್ನ ಮನೆ ಒಳಗಡೆ ನುಗ್ತಾರೆ, ಒಬ್ಬ ಅಲ್ಲ, ಇಬ್ರಲ್ಲ, 4-6 ಬಾರಿ ನುಗ್ತಾರೆ. ಆದ್ರೂ ಅದಕ್ಕೆ ಹುಚ್ಚ ಅಂತ ಬಿಂಬಿಸಿ ಕಳಿಸ್ತಾರೆ. ಇದೆಲ್ಲ ಮಾಡ್ಕೊಂಡ್ಬಂದಿದ್ದಂತ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಅನಿವಾರ್ಯವಾಗಿ ಗನ್ಮೆನ್ ಕೊಟ್ಟಿದ್ರು ಮಾನವ ಹಕ್ಕು ಆಯೋಗದ ಆದೇಶಕ್ಕೆ. ಅದನ್ನ ಹೇಳಿಕೆ ಕೇಳಿಕೆ ಇದೆ ಕಾಂಗ್ರೆಸ್ ಸರ್ಕಾರದಲ್ಲಿ ತೆಗಿತಾರೆ. ಅಷ್ಟೇ ಅಲ್ಲ, ಈಗ ನಿರಂತರವಾಗಿ ಕೊಟ್ಟರು ಕೂಡ ಗೂಗಲ್ ಹೇಳುತ್ತೆ ಹನುಮೇಗೌಡರಿಗೆ ಥ್ರೆಟ್ ಇದೆ ಅಂತ. ಗೂಗಲ್ ಹೇಳುತ್ತೆ, ತೆಗೆದು ನೋಡಿರೋ ಗೊತ್ತಾಗುತ್ತೆ. ಆದ್ರೆ ಇದು ಒಂದು ಕನಿಷ್ಠ ಜ್ಞಾನ ಇಲ್ಲದೆ ಇರುವಂತ ಅವಿವೇಕಿಗಳಂತ IPS ಗಳಿದ್ದಾರೆ. ಪೊಲೀಸರನ್ನ ಬಿಟ್ಬಿಡಿ, ಒಳ್ಳೆ ಕಾಂಗ್ರೆಸ್ನವ್ರು ನಿಮ್ಮನ್ನ ಕರೆಸಿ ಏನಾದ್ರು ಕೊಟ್ರ ಮುಂದೆ MLA ಕೊಡ್ತಾರ? ನಾನು ಹೋಗಿ ಹೇಳಿದ್ರೆ ನಾನು ಹೇಳುವ ವಿಚಾರವನ್ನ ಕೇಳೋದಕ್ಕೆ ತಯಾರಿಲ್ಲ. ಯಾಕೆಂದ್ರೆ RSS ಅಂತಂದ್ರೆ ಅದು ಭಾರಿ ಒಂದು ಬ್ರಹ್ಮ ರಾಕ್ಷಸ. ಅವರು ನಮ್ಮನ್ನ ತಿಂದು ಬಿಡ್ತಾರೆ. ಯಾಕೆಂದ್ರೆ ಇವರೇನೋ ಇದನ್ನ ಮಾಡಿರ್ತಾರಲ್ಲ, ಅಕ್ರಮ ಆಸ್ತಿ. ಇವ್ರ ತೂತುಗಳು, ಯಾರ್ಯಾರ ತೂತುಗಳು ಎಷ್ಟೆಷ್ಟು ದೊಡ್ಡದಿದೆಯೋ ಸಣ್ಣದಿದೆಯೋ ನನಗೆ ಗೊತ್ತಿಲ್ಲ. ಹನುಮೇಗೌಡರ ಜೊತೆ ಕೂತ್ ಮಾತನಾಡ್ಬಿಟ್ರೆ ನಮ್ಮ ಮೇಲೆ ಲೈಟಿ ಇಡಿ ರೈಡ್ ಆಗುತ್ತೋ ಅಂತ ಹೇಳಿ ನನ್ನ ಜೊತೆ ಕೂತ್ ಮಾತನಾಡಿಲ್ಲ. ಹೋಗ್ಲಿ, ಅದು ಹಾಳಾಗೋಗ್ಲಿ. ನಿಮ್ಮ ಇದಕ್ಕೆ ಇತ್ತೀಚೆಗೆ ನಡೆದಂಥದ್ದನ್ನ ನಿಮ್ಮ ಮಾಧ್ಯಮದ ಮೂಲಕ ಹೇಳಬೇಕು ಅನ್ನೋದಾದ್ರೆ, ಕಾಂಗ್ರೆಸ್ಸಿನ ಅಧ್ಯಕ್ಷರು ಈಗ BK ಹರಿಪ್ರಸಾದ್ ಅವರು ಹನುಮೇಗೌಡರಿಗೆ ತುರ್ತು ಗನ್ಮೆನ್ ಕೊಡಿ ಅಂತ ಬರೆದಿದ್ದಾರೆ. ಆದ್ರೆ ಅದ್ರ ಮೇಲೆ 2 ಅಕ್ಷರ ಬರೆದಿಲ್ಲ ಹೋಮ್ ಮಿನಿಸ್ಟ್ರು. ಹನುಮೇಗೌಡರಿಗೆ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಪರಿಶೀಲಿಸಿ ತಕ್ಷಣ ಕ್ರಮ ಕೈಗೊಳ್ಳಿ ಅಂತ 2 ಅಕ್ಷರ ಬರೆದಿಲ್ಲ. ಶ್ರೀ ಸಲೀಂ DG ಇಷ್ಟೇ ಬರೆದಿರೋದು, ಒಂದು ಸಿಗ್ನೇಚರ್ ಹಾಕಿ ಕಳಿಸಿದ್ದಾರೆ. ಅದು 100 ಅರ್ಜಿಯಲ್ಲಿ 101ನೇ ಅರ್ಜಿ ಅಥವಾ 1000 ಅರ್ಜಿಗಳಲ್ಲಿ 1001ನೇ ಅರ್ಜಿ ಆ ಲೆಕ್ಕದಲ್ಲಿ ಇಟ್ಕೊಂಡಿದ್ದಾರೆ. ಯಾವುದೇ ಗಂಭೀರತೆಯನ್ನು ತಗೊಂಡಿಲ್ಲ. ಈ ಇದನ್ನ ಗಮನಿಸಿದಾಗ
ನನಗೆ ಸ್ಥಾನಮಾನ ಬೇಡ, ನಾನು ಕೇಳೋದು ಇಲ್ಲ, ಕೊಟ್ಟರು ತಗೊಳ್ಳೋದು ಇಲ್ಲ. ನಾನು ನಿಮ್ಮ ಮಾಧ್ಯಮದಲ್ಲಿ ಹೇಳ್ತೀನಿ, ಬೇಕಾದ್ರೆ ವೀಕ್ಷಕರು ತೆಗೆದಿಟ್ಕೊಳ್ಳಿ ಈ ವಿಡಿಯೋನ. ನಾನು ಯಾವುದೇ ಕಾರಣಕ್ಕೆ ಅವ್ರು ಕೊಡುವಂತ ಸ್ಥಾನಮಾನಕ್ಕೆ ನಾನು ಹೋಗೋನಲ್ಲ. ನನ್ನ ಹೋರಾಟ ಈ ದೇಶದ ಯುವಕರ ಭವಿಷ್ಯ, ಅದರ ರಕ್ಷಣೆ. ಯಾಕೆಂದ್ರೆ ಈ ದೇಶದ ಭವಿಷ್ಯವನ್ನು ಹಾಳು ಮಾಡ್ತಾ ಇರುವಂತದ್ದು RSS, ಅದರ ವಿರುದ್ಧ ನನ್ನ ಹೋರಾಟ. ಆದರೆ ಈ ಒಂದು ಕಾಲಘಟ್ಟದಲ್ಲಿ ನಾವು ಮಾಡಬೇಕಾಗಿರುವಂಥದ್ದು ಯುವಕರ ಭವಿಷ್ಯವನ್ನು ರಕ್ಷಣೆ ಮಾಡುವಂಥದ್ದೇ ಹೊರತು ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ. ಆ ಕಾರಣಕ್ಕೋಸ್ಕರ ನನ್ನ ಜೀವನದ ಹಂಗು ತೊರೆದು ನಾನು ಹೋರಾಟ ಮಾಡ್ತಾ ಇದ್ದೀನಿ. ನನಗೀಗ 64 ವರ್ಷ ವಯಸ್ಸು. ಎಷ್ಟೋ ಜನ 40-50ನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತಿದ್ದಾರೆ. ಅಂಥದ್ರಲ್ಲಿ ನನಗೆ 20-24 ವರ್ಷ ಗ್ರೇಸ್ ಪೀರಿಯಡ್ ಕೊಟ್ಟಿದ್ದಾನೆ ಭಗವಂತ. ಹಾಗಾಗಿ ನಾನು ಇನ್ನೂ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತೀನಿ. ಅವರ ಭಿಕ್ಷೆಗಾಗಿ ನಾನು ಕೈ ಒಡ್ಡೋದಿಲ್ಲ, ಹೋಗೋದು ಇಲ್ಲ. ಇದು ನನ್ನ ನಿರಂತರವಾದಂಥ ಹೋರಾಟ. ಈಗ ಕೊನೆಯದಾಗಿ ಈ ಕರ್ನಾಟಕ ರಾಜ್ಯದಲ್ಲಿ RSSನ ಬೆಳೆಯಕ್ಕೆ ಬಿಟ್ಟವ್ರು ಯಾರು, ಹೇಗೆ ಬೆಳೀತು? RSS ಅನ್ನ ಇಡೀ ದೇಶದಲ್ಲಿ ಬೆಳೆಸ್ತವ್ರೆ ಕಾಂಗ್ರೆಸ್ನವರು, ಬೆಳೆಸ್ತಾ ಇರೋರೆ ಕಾಂಗ್ರೆಸ್ನವರು. ಸುಳ್ಳು ಹೇಳ್ತಿದ್ದಾರೆ, ಬಿಜೆಪಿ ಬೆಳೆಸಿರುತ್ತೆ. ಇಲ್ಲ ಇಲ್ಲ, ಅದು RSS ಬೆಳೆದಿದ್ದರಿಂದ ಬಿಜೆಪಿ ಬೆಳೀತು. ಹಿಂದೆ ಅಲ್ಲಲ್ಲ, AK ಸುಬ್ಬಯ್ಯನವರು ಅವರಿಗೆ ಪೂರ್ತಿ ಮಾಹಿತಿಗಳನ್ನು ಕೊಡ್ತಾ ಇದ್ದವರೇ RSSನವರು. ಮಾಹಿತಿಗಳನ್ನ ತಗೊಂಡೋಗಿ ಕೊಟ್ಟಾಗ ಸುಬ್ಬಯ್ಯನವರು ಮಾತನಾಡ್ತಿದ್ರು. ಅದಾದ ನಂತರ ಯಡಿಯೂರಪ್ಪನವ್ರಿಗೆ ಮಾಹಿತಿಗಳನ್ನ ಕೊಡ್ತಾ ಇದ್ದವರೇ ಸ್ವಯಂ ಸೇವಕರು. ನಮ್ಮಂತವ್ರು ಕೊಟ್ಟಾಗ ಅವರಲ್ಲಿ ಗುಡುಕ್ತಾ ಇದ್ರು. ಆದರೆ ಇವತ್ತು ಏನಾಗಿದೆ, ಬಿಜೆಪಿಯವರಿಗೆ ಸಾಕಷ್ಟು ಹಣ ಆಸ್ತಿ ಬಂದ್ಬಿಟ್ಟಿದೆ. ಇದರಲ್ಲಿ ಅವರ ದರ್ಪ ದೌರ್ಜನ್ಯಗಳನ್ನ ಬೆಳೆಸ್ತಾ ಇದ್ದಾರೆ, ತೋರಿಸ್ತಾ ಇದ್ದಾರೆ. ಆದರೆ RSS ಅನ್ನ ಬೆಳೆಸಿದ್ದು ನೇರ ಹೇಳಬೇಕು ಅಂದ್ರೆ ಕಾಂಗ್ರೆಸ್ಸೇ. ಇವತ್ತು ಅವರು ಬೆಳೆಸಿದ್ದು ಮೂಲ ಅವರಿಗೆ ಅಲ್ಲ, ಬೆಳೆಸಿತ್ತು ಅದು ಸುಮ್ಮನೆ ಏಕಮುಖವಾಗಿ ಹೇಳೋದಲ್ಲ. ಹೆಂಗೆ ಬೆಳೆಸಿದ್ರು, ಯಾಕೆ ಬೆಳೆಸಿದ್ರು? ಬೆಳಿಲಿಕ್ಕೆ ಅವಕಾಶ ಕೊಟ್ರು. ಹೆಂಗೆ? ಈಗ ಇವ್ರು ಹೇಳ್ತಾ ಇದಾರಲ್ಲ, ರಿಜಿಸ್ಟ್ರೇಷನ್ ಆಯ್ತು ಸ್ವಾಮಿ, ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಬೇಡ ಅನ್ನೋಂಥದ್ದು ಯಾಕೆ ನಿಮ್ಗೆ ಅವತ್ತಿನಿಂದ ಹೊಳಿಲಿಲ್ಲ? 100 ವರ್ಷ ಬೇಕಾಯ್ತಾ ಇದನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ? ರಿಜಿಸ್ಟ್ರೇಷನ್ ಆಯ್ತು, ಇವರು ಇಡೀ ದೇಶಾದ್ಯಂತ ಇಷ್ಟೆಲ್ಲ ದುಡ್ಡು, ದೊಡ್ಡ ಮಟ್ಟದ ಸಭೆ ಸಮಾರಂಭ ಕಾರ್ಯಕ್ರಮಗಳು ಮಾಡ್ತಾರೆ. ಇದಕ್ಕೆ ದುಡ್ಡು ಎಲ್ಲಿಂದ ಬರುತ್ತೆ? ಯಾರು ಕೊಡ್ತಾರೆ? ಅವ್ರು ಕೊಟ್ಟವ್ರು ಎಷ್ಟು ಕೊಟ್ರು? ಆ ಹಣ ಕಪ್ಪು ಹಣ, ಬಿಳಿ ಹಣವೋ, ಅಂದ್ರೆ ಬ್ಲಾಕ್ ಮನಿನೋ ವೈಟ್ ಮನಿನೋ? ಹಾಗಿದ್ರೆ ಆ ಕೊಟ್ಟಂತವ್ರು ಸರಿಯಾದ ಟ್ಯಾಕ್ಸ್ ಕಟ್ತಾ ಇದಾರ ಅಥವಾ ಇಲ್ವೋ? ಇದನ್ನೆಲ್ಲ ಹುಡುಕಿದ್ರೆ ಸಿಗ್ತಾ ಇತ್ತು. ಆದ್ರೆ ಅದು ಯಾವುದೇ ಕೆಲಸವನ್ನ ಮಾಡಲಿಲ್ಲ. ಕಳೆದ 10-12 ವರ್ಷದಿಂದ ನಾನು ಇದೆಲ್ಲವನ್ನು ಮಾಡ್ತಾ ಇದ್ದೀನಿ. ಇದನ್ನು ನನ್ನ ಹತ್ರ ಕೇಳಿದ್ರು ನಾನು ಹೇಳ್ಕೊಡ್ತಿದ್ದೆ, ತಿಳಿಸ್ಕೊಡ್ತಿದ್ದೆ. ಕೂತ್ಕೊಂಡು ಮಾತನಾಡ್ಲಿಕ್ಕೆ ರೆಡಿ ಇಲ್ಲ. ಯಾಕೆ ಅಂದ್ರೆ ಅವರಿಗೆ ಈಗೋ, ಒಂದ್ ಕಡೆ ಈಗೋ, ಇನ್ನೊಂದ್ ಕಡೆ ಇವರೇನ್ ಮಹಾ ಅಂತ ಹೇಳಿ. ಆದರೆ ನಮಗೆ ಗೊತ್ತಿರಬೇಕು, ಒಂದು ಆನೆ ಅಷ್ಟು ದೊಡ್ಡ ಶಕ್ತಿ ಇದ್ರೂ ಕೂಡ ಅದರ ಮೂಗಿಗೆ ಒಂದು ಇರುವೆ ಹೋಗಿ ಆನೆ ಸಾವಿಗೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಹಾಗೆ ಇವತ್ತು ನಾವು ದೊಡ್ಡದಾಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು, ಅಣು ಇದೆಯಲ್ಲ, ಆ ಅಣುವಿನಲ್ಲಿ ಮಹಾನ್ ಶಕ್ತಿ ಇದೆ. ಆ ಮಹಾನ್ ಶಕ್ತಿಯನ್ನೇ ಹಿಂದೆ ಹೇಳಿದ ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ ಹೇಳ್ತಾರೆ. ಅದರಲ್ಲಿ ಮಹತ್ವವಾದ ಶಕ್ತಿ ಇದೆ. ಆದರೆ ಕಾಂಗ್ರೆಸ್ನವರು ಕೆಲವರನ್ನ, ಅಂದ್ರೆ ದೊಡ್ಡ ದೊಡ್ಡ ನಾಯಕರನ್ನೇ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇನ್ನು ನಾವಿನ್ಯಾವ ಮಹಾ ಆ ಲೆಕ್ಕದಲ್ಲಿ ಅವರಿದ್ದಾರೆ. ಆದರೆ ದೇಶದಲ್ಲಿ ರಕ್ಷಣೆ, ದೇಶದ ರಕ್ಷಣೆ, ಭವಿಷ್ಯ ಇದಾಗಬೇಕು ಅಂದ್ರೆ ಯಾರು ಸಾಮಾಜಿಕ ಹಿತಚಿಂತನೆ ಮಾಡ್ತಾ ಇದ್ದಾರೆ, ಸಾಮಾಜಿಕ ಕಳಕಳಿ ಇದೆ, ಅವರ ಹತ್ರ ಕೂತ್ಕೊಂಡು ಕೇಳಬೇಕಾಗಿದೆ. ಅಂತಹ ಒಂದು ಮನೋಭಾವನೆ ಇನ್ನು ಮುಂದೆ ಆದ್ರೂ ಕಾಂಗ್ರೆಸ್ನವರಿಗೆ ಬರಲಿ. ಯಾವ ಒಂದು ಮಹಾನ್ ಶಕ್ತಿ ಇದೆ, ಅದೊಂದು ರಾಕ್ಷಸ ಶಕ್ತಿಯಾಗಿದೆ. ಆ ರಾಕ್ಷಸ ಶಕ್ತಿಯಿಂದ ಈ ದೇಶ ವಿನಾಶದತ್ತ ಸಾಗ್ತಾ ಇದೆ ಅಂತ ಅವರೇ ಹೇಳ್ತಾ ಇದ್ದಾರೆ, ನಾನಲ್ಲ, ಅವರೇ ಹೇಳ್ತಾ ಇದ್ದಾರೆ ದಿನ ಬೆಳಗ್ಗೆ. ಆದ್ರೆ ಹಾಗಿದ್ರೆ ಆ ಶಕ್ತಿಗೆ ಪರ್ಯಾಯವಾದ ಶಕ್ತಿಯನ್ನು ಹುಟ್ಟಾಕಬೇಕು ಅಥವಾ ಇರುವ ಶಕ್ತಿಯನ್ನು ಒಡೆದು ಹಾಕಬೇಕು. ಎರಡೇ ಇದಿರೋದು. ಒಂದು ಪರ್ಯಾಯ ಶಕ್ತಿ ಹುಟ್ಟಾಕಬೇಕು, ಇಲ್ಲ ಅಂದ್ರೆ ಇರೋ ಶಕ್ತಿಯನ್ನು ಡೈಲ್ಯೂಟ್ ಮಾಡಬೇಕು. ಆ ಎರಡೂ ದಾರಿಯಲ್ಲಿ ಕಾಂಗ್ರೆಸ್ ಹೋಗ್ತಾ ಇಲ್ಲ. ಇದರ ಅರ್ಥ ಅವರೇ ಬೆಳೆಸ್ತಾ ಇದ್ದಾರೆ ಅಂತ. ಓಕೆ, ಈಗ ಬಿಜೆಪಿನ ನೇರ ಕಾಣಿಸಿಕೊಳ್ಳುವ ಒಂದು ನಾಗರಹಾವು ಅಂತ ಕರೀತಾರೆ. ಕಾಂಗ್ರೆಸ್ಸು ಚಾಪೆ ಒಳಗಡೆ ಅಡಿಕೊಂಡ್ರೆ ನಾಗರಹಾವು ಅಂತ ಕರೀತಾರೆ. ಯಾಕೆ ಹೀಗೆ ಕರೀತಾರೆ ಮತ್ತು ಇದು ನಿಜನಾ ಅಂತ ನೋಡಿ. ಈ ಏನು ಬಿಜೆಪಿ ಇದೆಯಲ್ಲ, ಬಿಜೆಪಿಯವರು ನೇರವಾಗಿ ಹೇಳ್ತಾರೆ, ನಮಗೆ ಮುಸಲ್ಮಾನರುಗಳ ಮತ ಬೇಡ, ಇದು ಅಸಂವಿಧಾನಿಕ, ಇದು ದೇಶದ್ರೋಹ, ಇವರನ್ನ ಜೈಲಿಗೆ ಹಾಕ್ಬೇಕು ಮೊದಲು. ಇದ್ರ ಬಗ್ಗೆ ಯಾರಾದ್ರೂ ಮಾತನಾಡ್ತಾರ ಕಾಂಗ್ರೆಸ್ನವರು? ಒಬ್ಬ ಗೆಲ್ಲುವವರೆಗೆ, ಉದಾಹರಣೆಗೆ ನಮ್ಮ ಬಸವನಗೌಡ ಪಾಟೀಲ್ ಅಥವಾ CT ರವಿ ಅಥವಾ ಪ್ರತಾಪ್ ಸಿಂಹ ಅವ್ರು ಹೇಳ್ತಾರೆ, ನಮಗೆ ನಿಮ್ಮ ಮುಸಲ್ಮಾನರ ಮತಗಳು ಬೇಡ. ಸ್ವಾಮಿ, ನೀವು ಗೆಲ್ಲವರೆಗೂ ಅಷ್ಟೇ,
ಗೆದ್ದ ನಂತರ ನೀವು ಇಡೀ ಕ್ಷೇತ್ರದ MP, ಇಡೀ ಕ್ಷೇತ್ರದ MLA, ಇಡೀ ರಾಜ್ಯದ ಮುಖ್ಯಮಂತ್ರಿ, ನೀವು ಆ ರೀತಿ ಮಾತನಾಡೋ ಹಾಗೆ ಇಲ್ಲ. ಅದು ಅಸಂವಿಧಾನಿಕ. ಇದ್ರ ಬಗ್ಗೆ ಯಾಕೆ ಧ್ವನಿ ಇಡಲ್ಲ? ಇದ್ರ ಬಗ್ಗೆ ಯಾಕೆ ಕೇಸ್ ಹಾಕಲ್ಲ? ಇದು ನಿಮ್ಗೆ ಉಳಿದೆಲ್ಲ ಸೆಕ್ಷನ್ ಗೊತ್ತಿದೆಯಲ್ಲ, ಅದನ್ನ ಯಾಕೆ ಮಾಡೋದಿಲ್ಲ? ಅದೇ ರೀತಿಯಲ್ಲಿ ಒಂದು ಸಂಘಟನೆ ರಿಜಿಸ್ಟರ್ ಮಾಡಿದ ನಂತರ, ಅಂದ್ರೆ ರಿಜಿಸ್ಟರ್ ಆಗದಿರ ಇದ್ದರೆ ಅದು ಸಂವಿಧಾನಿಕ. ದುಡ್ಡು ಸಂಗ್ರಹ ಮಾಡಿದ ಮೇಲೆ ಅದು ಅಸಂವಿಧಾನಿಕ. ಆಗಿದ್ಮೇಲೆ ಅದರ ಮೇಲೆ ಆಕ್ಷನ್ ತಗೊಳ್ಳಿಕ್ಕೆ ಯಾಕೆ ನೀವು ತಮ್ಮ ಅಧಿಕಾರವನ್ನ, ಸೆಕ್ಷನ್ ಅನ್ನ ಬಳಸ್ತಾ ಇಲ್ಲ? ಇದನ್ನ ನೋಡಿದಾಗ ಅವರು ನೇರವಾಗಿದ್ದಾರೆ ನಾಗರಾವ್. ಇವರು ಅಲ್ಲಿಂದ ಬರೋದನ್ನ ತಗೊಂಡು ಚಾಪೆ ಕೆಳಗಡೆ ನಿಧಾನಕ್ಕೆ ಅವ್ರಿಗೆ ಬೇಕಾದ್ದನ್ನು ತಿಂತಾ ಇದ್ದಾರೆ. ಅದನ್ನ ಹೇಳಬೇಕಾಗತ್ತೆ ನಾನು. ಅಂದ್ರೆ ಎಲ್ಲೋ ಒಂದ್ ಕಡೆ ತಮ್ಮ ಸ್ವಾರ್ಥ, ಎಲ್ಲೋ ಒಂದ್ ಕಡೆ ನಮ್ಮ ಏನು ಅಧಿಕಾರ, ಇದು ಎರಡಕ್ಕೆ ಇವರು ಕಾಂಗ್ರೆಸ್ನವರು ಅಂಟ್ಕೊಂಡಿದ್ದಾರೆ. ಮೊದಲು ನಮ್ಮ ಸ್ವಾರ್ಥವನ್ನ ಬಿಡಬೇಕು, ದೇಶವನ್ನು ಗಮನಿಸಬೇಕು. ಆದ್ರೆ RSS ನವರು ಹೇಳ್ತಾರೆ, ಮುಖವಾಡ ಹಾಕೊಂಡಿದ್ದಾರೆ. ದೇಶಭಕ್ತಿ, ದೇಶ ಸೇವೆ, ಗೋಭಕ್ತಿ, ಗೋ ಸೇವೆ, ಈ ಕಪಟ ನಾಟಕ ಹಾಕೊಂಡು ಅವರು ತಮ್ಮ ಕೆಲಸವನ್ನ ಗೆಲ್ತಾ ಬರ್ತಾ ಇದ್ದಾರೆ. ಜನರನ್ನ ಮೂರ್ಖರನ್ನ ಮಾಡ್ಕೊಳ್ತಾ ಇದ್ದಾರೆ. ಜನರು ಕೂಡ ಅಷ್ಟೇ ಮೂರ್ಖರಾಗಿದ್ದಾರೆ. ಇದು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದಕ್ಕೆ ಪ್ರಶ್ನೆ ಮಾಡುವಂಥದ್ದು, ಪ್ರಶ್ನೆ ಮಾಡದೆ ಯಾವುದನ್ನು ಒಪ್ಕೊಳ್ಬೇಡಿ ಎನ್ನುವಂಥದ್ದು ನಮ್ಮ ಸಂವಿಧಾನದಲ್ಲಿ ಇದೆ, 51ನೇ ಪರಿಚ್ಛೇದದಲ್ಲಿ. ಅದನ್ನ ನಾವು ಯೋಚನೆ ಮಾಡ್ಬೇಕಾಗಿದೆ. ನೀವು ಮಾಡಿ, ಒಪ್ಕೊಳ್ಳಿ, ಕೇಳಿ, ಪಾಲಿಸಿ, ಆದ್ರೆ ಅದಕ್ಕೆ ಮುಂಚೆ ಪ್ರಶ್ನೆ ಮಾಡಿ. ಇದನ್ನ ನಾವು ಅಳವಡಿಸ್ಕೊಳ್ಬೇಕಾಗಿದೆ. ಆ ಕೆಲಸವನ್ನೇ ನಾವು ಮಾಡ್ತಾ ಇದೀವಿ. ಅದಕ್ಕೆ ನೀವು ನಿಮ್ಮ ಮಾಧ್ಯಮ ಸಹಕಾರ ಇಲ್ಲ. ಒಂದು ನಾನು ಗಮನಿಸಿದಾಗೆ, ಯಾಕೆ ಕಾಂಗ್ರೆಸ್ಸಿನ ಸಾಫ್ಟ್ ಹಿಂದುತ್ವ ಅಂತಾರೆ, ಅಥವಾ ಕಾಂಗ್ರೆಸ್ಸಿನ ಶಾಸಕರು, ಕೆಲವರು ಕಾರ್ಯಕರ್ತರು ಕೂಡ ಯಾಕೆ RSSನತ್ತ ಒಲವು ಇದೆ ಅಂತ ನಾನು ಗಮನಿಸಿದಂಗೆ ಹೇಳೋದಾದರೆ, ಮೂಲತಃ ಈ ದೇಶದಲ್ಲಿ ಮಕ್ಕಳಾಗಿದ್ದಾಗ, ಈ ದೇಶದ ಎಲ್ಲ ನಾಗರಿಕರು ಮಕ್ಕಳಾಗಿದ್ದಾಗ RSS ಜೊತೆ ಒಡನಾಟ ಹೊಂದಿರ್ತಾರೆ. ಈಗ ನೀವು ಆಗಿರ್ಬೋದು, ನಾನು ಕೂಡ RSS ಆಟ ಪಾಠಗಳ ಜೊತೆಗೆ ಅವ್ರ ಬೈಠಕ್ಗಳಲ್ಲಿ ಆಟದ ಮೂಲಕ ಆಕರ್ಷಿತರಾಗಿ ಒಳಗಡೆ ಹೋಗಿರ್ತೀವಿ. ಒಳಗಡೆ ಹೋದಾಗ ಒಂದಿಷ್ಟು ನಮ್ಮ ಮೇಲೆ ಹಿಂದುತ್ವ ಪ್ರೇಮ, ಮುಸ್ಲಿಂ ದ್ವೇಷ ಒಳಗಡೆ ಇದ್ದಿರುತ್ತೆ. ಅಥವಾ ನಾನು ಹಿಂದೂ ಆಗಿರೋದ್ರಿಂದ, ನಾನು ಒಂದು ಮಾತಿದೆಯಲ್ಲ, ನೀನು ಸತ್ತಾದರೂ ಸರಿ ನಿನ್ನ ಧರ್ಮಕ್ಕೆ ನಿನ್ನ ಜೀವ ಕೊಡೋ ಅನ್ನೋ ರೀತಿಯಲ್ಲಿ ಒಂದು ಮಾತಿದೆಯಲ್ವ, ಹಾಗೆ ನನ್ನ ಧರ್ಮ ಶ್ರೇಷ್ಠ ಅನ್ನೋ ಒಂದು ಶ್ರೇಷ್ಠತೆಯ ವ್ಯಸನ ನಮ್ಮೆಲ್ಲರ ಒಳಗಡೆ ಇದ್ದೇ ಇರುತ್ತೆ. ಸೊ ಈ ಕಾರಣಕ್ಕಾಗಿ ನಮಗೆಲ್ಲ ಇದು ನಿಧಾನಕ್ಕೆ ನಾವು ಶ್ರೇಷ್ಠತೆಯ ವ್ಯಸನ ಹೋಗಿ ನಾವೆಲ್ಲರೂ ಸಮಾನರು ಸಂವಿಧಾನದ ಪ್ರಕಾರ ಅಂತ ನಾನು ಅರ್ಥ ಮಾಡ್ಕೋಬೇಕಾದ್ರೆ ನನಗೆ 25-30 ವರ್ಷ ಆಯಿತು. ಈವನ್ ಮೊನ್ನೆ ನಮ್ಮ ಈ ಚಾನಲ್ನಲ್ಲಿ ಕಿರಣ್ ಶ್ರೀನಿವಾಸ್ ಅಂತ ಒಬ್ಬರು ಬ್ರಾಹ್ಮಣರು ಮಾತಾಡಿದ್ರಲ್ಲ, ಅವರು ಕೂಡ ಅದನ್ನ ಹೇಳಿದ್ರು, ನಂದು RSS ತುಂಬಿರೋ ವಿಷ ವಾಶೌಟ್ ಆಗಲಿಕ್ಕೆ ನನಗೆ 30 ವರ್ಷ ಬೇಕಾಯಿತು, ಅಂದರೆ ಅದರಿಂದೆಲ್ಲ ಕ್ಲೀನ್ ಆಗಲಿಕ್ಕೆ. ಹಾಗೆ ಇಲ್ಲಿ ಯಾರು ಕಾಂಗ್ರೆಸ್ನಸ್ ಇರ್ಬೋದು, JDSನವ್ರು ಇರ್ಬೋದು, ಅವ್ರು ಶಾಸಕರು ಇರ್ಬೋದು, ಅವ್ರ ದುಡ್ಡಿನ ಮೂಲಕ, ಜಾತಿ ಮೂಲಕ ಅವರು ಶಾಸಕರಾಗಿರ್ತಾರೆ, ಸಚಿವರಾಗಿರ್ತಾರೆ. ಆದರೆ ಅವ್ರ ಒಳಗಡೆ RSS ಮನೋಭಾವ, ಹಿಂದೂ ಪ್ರೇಮ, ಶ್ರೇಷ್ಠತೆಯ ವ್ಯಸನ ಇದು ಒಳಗಡೆ ಹಾಗೆ ಇರುತ್ತೆ. ಇದನ್ನು ಹೋಗಲಾಡಿಸ್ಲಿಕ್ಕೆ, ಇದನ್ನು ವಾಶೌಟ್ ಮಾಡಿಸ್ಲಿಕ್ಕೆ ಅವ್ರಿಗೆ ಕಾರ್ಯಾಗಾರಗಳು, ಶಿಬಿರಗಳು, ಅವ್ರಿಗೆ ಅರಿವನ್ನು ಎಚ್ಚರಿಸುವ, ವೈಚಾರಿಕ ಮನೋಭಾವವನ್ನು ಎಚ್ಚರಿಸುವ, ಸಂವಿಧಾನದ ಮೌಲ್ಯಗಳನ್ನ ತುಂಬುವ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಒಂದು ಸ್ವ ಇಚ್ಛಾಶಕ್ತಿಯಿಂದ ಮಾಡಿದಾಗ ಕಾಂಗ್ರೆಸ್ ಪೂರ್ತಿಯಾಗಿ ಮೃದು ಹಿಂದುತ್ವ ಅನ್ನುವ ಇದರಿಂದ ಹೊರಗಡೆ ಬರುತ್ತೆ ಅಂತ ನನಗನ್ಸುತ್ತೆ. ನೀವು ಹೇಳ್ತಾ ಇರೋದು ಸತ್ಯ. ಒಂದನೆಯದು, RSS ನಿಜವಾಗಿಯೂ ಏನು ಮಾಡ್ತಾ ಇದೆ, ಅವರು ಮಾಡ್ತಾ ಇರೋದರ ಹಿನ್ನೆಲೆ ಏನು, ಅವರ ಹಿಡನ್ ಅಜೆಂಡಾ ಏನು, ಇದನ್ನ ಆ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ತಿಳಿಸಬೇಕಾಗಿದೆ. ಆ ಹಿನ್ನೆಲೆಯಿಂದ ನಾನು ಬರೆದಂತ ಪುಸ್ತಕವನ್ನು ಅವ್ರು ಬಳಸ್ಕೋಬಹುದಿತ್ತು, ಆದ್ರೆ ಬಳಸ್ಕೊಳ್ಳಿಲ್ಲ. ತುಂಬಾ ಜನ ಬರೆದವ್ರು ಇದ್ದಾರೆ, ನೀವು ಬರೆದಿದ್ರಿ, ಪುಸ್ತಕಗಳಿದೆ. ಹೌದು. ಆದ್ರೆ ಆ ಪುಸ್ತಕಗಳನ್ನ ಸರಿಯಾದ ರೀತಿಯಲ್ಲಿ ಬಳಕೆ ಮಾಡ್ಕೋಬೇಕು. ಬಳಕೆ ಮಾಡ್ಕೊಂಡಿದ್ದು ನನಗಂತೂ ಗೊತ್ತಾಗಿಲ್ಲ. ಹವ್ಯಾಸ ಅಂತೂ ಇವತ್ತಿನ 100 ಪುಸ್ತಕ ಕಾಂಗ್ರೆಸ್ನವರು ಇಲ್ಲಿವರೆಗೆ ಕೊಂಡ್ಕೊಂಡಿಲ್ಲ ನನ್ನ ಹತ್ರ. ಒಬ್ಬ MLA 100 ಪುಸ್ತಕ ತಂದ್ಕೊಡಿ ಅನ್ನುವಂಥದ್ದನ್ನ ಕೇಳಿ. ಯಾಕೆ ಅಂತ ಹೇಳಿದ್ರೆ, ನಾನು ಸತ್ಯ ಬರ್ದಿದ್ದೀನಿ, ನೀವು ಏನ್ ಪ್ರಶ್ನೆ ಬೇಕಾದ್ರೆ ಕೇಳಿ, ನಾನು ಉತ್ತರ ಕೊಡ್ಲಿಕ್ಕೆ ರೆಡಿ ಇದ್ದೀನಿ. ನಾನು ಆ ಕೆಲಸವನ್ನು ಮಾಡಲ್ಲ, ಅವ್ರ ಕ್ಷೇತ್ರಕ್ಕೂ ಕರೀಲಿಲ್ಲ. ಇದು ಒಂದನೇದು. ಇನ್ನು ಎರಡನೆಯದು, ನೀವು ಹೇಳೋದಾಗೆ ಎಲ್ಲರೂ RSSಗೆ ಹೋಗ್ತಾರೆ, ಆದ್ರೆ ಹೋದವರೆಲ್ಲರೂ ಅಲ್ಲೇ ಉಳಿತಾರೆ ಅಂತ ಇಲ್ಲ. ಅಲ್ಲಿ ನಡೀತಾ ಇರುವಂತದ್ದು ಒಂದಷ್ಟು ಜನ ಬೇಗ ಗೊತ್ತಾಗಿ ಈಚೆ ಬರ್ತಾರೆ. ನನ್ನಂತವ್ರು ಕೆಲವರು ದಡ್ರು, ಮೂರ್ಖರು, ಇನ್ನು ಸ್ವಲ್ಪ ಸಮಯನೂ ತಗೊಳ್ತಾರೆ, ಅದಕ್ಕೋಸ್ಕರ ದುಡಿತಾರೆ. ಆದ್ರೆ ಗೊತ್ತಾದ ಮೇಲೆ ಅವ್ರು ಬರ್ತಾರಲ್ಲ ಈಚೆಗೆ, ಬಂದವ್ರನ್ನ ಒಂದು ಯೂಸ್ ಅಂಡ್ ಥ್ರೋ ಬಿಸಾಕ್ತಾರೆ, ಬಳಸಿ. ಇಲ್ಲ ಅಂದ್ರೆ ಯೂಸ್ ಅಂಡ್ ಡೆಸ್ಟ್ರಾಯ್, ಹಾಳು ಮಾಡ್ತಾರೆ. ಇಲ್ಲ ಅಂದ್ರೆ ಯೂಸ್ ಅಂಡ್ ಕಿಲ್, ಕೊಲೆನೂ ಮಾಡ್ತಾರೆ. ಈ ಕಾರಣಕ್ಕೋಸ್ಕರ ಶಾಸಕರು ಅಥವಾ ಅಲ್ಲಿರುವಂತ ಕಾಂಗ್ರೆಸ್ ನಾಯಕರು ಅಥವಾ RSS ಬಗ್ಗೆ ಗೊತ್ತಿರುವಂತವ್ರು ನೇರವಾಗಿ ಮಾತನಾಡೋದಿಲ್ಲ. ಯಾಕೆ ಬೇಕು ರಿಸ್ಕ್ ಯಾಕೆ ತಗೋಬೇಕು? ಈಗ ನಾನು ಇಷ್ಟೆಲ್ಲ
ಕಂಠ ಶೋಷಣೆ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಜನ ನನ್ನ ಜೊತೆಗಿದ್ದಾರೆ ಇದನ್ನು ಕೇಳಿದ್ರೆ ಇವತ್ತು ಇಡೀ ರಾಜ್ಯದಲ್ಲಿ ಬೆರಳೆಣಿಕೆಯ 4-6 ಜನ ಸಿಗ್ತಾರೆ ಅಷ್ಟೇ RSS ವಿರುದ್ಧ ಮಾತನಾಡೋದಕ್ಕೆ. ಹೋಗ್ಲಿ, ಈ ಮಾತಾಡ್ತಾ ಇರೋರಿಗೆ ಎಷ್ಟು ಜನರಿಗೆ ಸಹಕಾರ ಸಿಕ್ಕಿದೆ? ಆ ಸಹಕಾರನೂ ಸಿಕ್ಕಿಲ್ಲ. ಯಾಕೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ, ಹನುಮೇಗೌಡರು ನಮ್ಗಿಂತಲೂ ಮುಂದೆ ಓವರ್ಟೇಕ್ ಮಾಡಿಬಿಟ್ರೆ ನನಗೆ ಸ್ಥಾನಮಾನ ಎಲ್ಲಿ ತಪ್ಪು ಹೋಗುತ್ತೋ, ಈ ಒಂದು ಯೋಚನೆಯೂ ಇವತ್ತು ಕಾಂಗ್ರೆಸ್ ನಾಯಕರಲ್ಲಿ ಇದೆ. ನಾನೇನು ಅವರನ್ನ ಯಾವುದೇ ಅಧಿಕಾರ ಸ್ಥಾನಮಾನ ಕೇಳಿಕೊಂಡು ನಾನು ಹೋಗಿಲ್ಲ. ನಾನು ಕೇಳ್ತಾ ಇರುವಂಥದ್ದು ಈ ದೇಶದ, ಈ ರಾಜ್ಯದ ಜನತೆಯ, ಯುವ ಜನತೆಯ ಭವಿಷ್ಯ ಹಾಳಾಗ್ತಾ ಇದೆ. ಅದನ್ನು ತಪ್ಪಿಸ್ಲಿಕ್ಕೆ ಈ ವಿಚಾರವನ್ನ ದೊಡ್ಡ ಮಟ್ಟದಲ್ಲಿ ಹೋಗಾಗೆ, ತಲುಪೋ ಹಾಗೆ ಮಾಡಿ ಅಂತ, ಅದ್ರ ಮೇಲೆ ಸರಿಯಾದ ಆಕ್ಷನ್ ತಗೊಳ್ಳಿ ಅಂತ. ಅದನ್ನ ತಗೊಳ್ಳಿಕ್ಕೆ ಆ ಮರಿ ನಾಯಕರಿದಾರಲ್ಲ, ಅವರು ಕೂಡ ಕೇಳಲಿಕ್ಕೆ ತಯಾರಿಲ್ಲ. ಅಂದ್ರೆ ಇಲ್ಲಿ ಒಂದು ಜ್ಞಾನದ ಕೊರತೆ, ಇನ್ನೊಂದು ಅದಕ್ಕೆ ಬೇಕಾದಂತಹ ಪೂರಕವಾದಂತಹ ವಾತಾವರಣವನ್ನ ಬೆಳೆಸಬೇಕು ಕಾಂಗ್ರೆಸ್ ಪಾರ್ಟಿ, ಅದು ಮಾಡ್ತಾ ಇಲ್ಲ. ಆದ್ರೆ ಈಗ BK ಹರಿಪ್ರಸಾದ್ ಬಂದಿದ್ದಾರೆ, ಇನ್ನು ಮುಂದೆ ಏನ್ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ.